ನವಗ್ರಹ ಚಿಂತಾಮಣಿಯ ಪ್ರಕಾರ ಬ್ರಹ್ಮ ಸೃಷ್ಟಿ ಕ್ರಮದಲ್ಲಿ ಹುಟ್ಟಿದ ನವಬ್ರಹ್ಮರು. ಆದಿಬ್ರಹ್ಮ ಸೃಷ್ಟಿಕಾಲದಲ್ಲಿ ಬ್ರಹ್ಮನ ನೇತ್ರದಿಂದ ಮರೀಚಿ ಬ್ರಹ್ಮನು ಹುಟ್ಟಿದನು. ಹೃದಯದಲ್ಲಿ ಭೃಗು ಬ್ರಹ್ಮ ಹುಟ್ಟಿದನು. ಶಿರದಲ್ಲಿ ಅಂಗೀರಸ ಬ್ರಹ್ಮ ಹುಟ್ಟಿದನು. ಉದಾನವಾಯುವಿನಲ್ಲಿ ಪುಲಸ್ತ್ಯ ಬ್ರಹ್ಮ, ವ್ಯಾನವಾಯುವಿನಲ್ಲಿ ಪುಲಬ್ರಹ್ಮ, ಅಪಾನವಾಯುವಿನಲ್ಲಿ ಕೃತುಬ್ರಹ್ಮ, ಪ್ರಾಣವಾಯುವಿನಲ್ಲಿ ದಕ್ಷ ಬ್ರಹ್ಮ, ಕರ್ಣದಲ್ಲಿ ಅತ್ರಿ ಬ್ರಹ್ಮ, ಸಮಾನವಾಯುವಿನಲ್ಲಿ ವಸಿಷ್ಠ ಬ್ರಹ್ಮ ಹುಟ್ಟಿದರು. ಹೀಗೆ ಇವರು ನವಬ್ರಹ್ಮರೆನಿಸಿಕೊಂಡರು. ಒಂದನೆಯದಾಗಿ ಮರೀಚಿ ಬ್ರಹ್ಮನ ಸಂತತಿ. ಆ ಮರೀಚಿ ಬ್ರಹ್ಮನಿಗೆ ಕಶ್ಯಪ ಬ್ರಹ್ಮ ಹುಟ್ಟಿದನು. ಆತನಿಗೆ ದಕ್ಷ ಬ್ರಹ್ಮನ ಪುತ್ರಿಯರಾದ ಅದಿತಿ, ದಿತಿ, ಧನು, ಕಾಲೆ, ಅನಾಯು, ಸಂಹಿತೆ, ಮುನಿ, ಪ್ರವಾಹೆ, ಅರಿಷ್ಟೆ, ವಿನತೆ, ಕಪಿಲೆ, ಕದ್ರು, ಕ್ರೋಧೇಯರೆಂಬ 13 ಸ್ತ್ರೀಯರು ಪತ್ನಿಯರಾದರು. ಅವರೊಳಗೆ ಮೊದಲನೇ ಪತ್ನಿಯಾದ ಅದಿತಿಗೆ ಧಾತ, ಅರ್ಯಮ, ಮಿತ್ರ, ವರುಣ, ಇಂದ್ರ, ವಿವಸ್ವಾನ್, ಪರ್ಜನ್ಯ, ಪೂಷ, ಅಂಶುಮಾನ್, ಗಭಸ್ತಿಮಾನ್, ತೃಷ್ಣ, ವಿಷ್ಣು ಎಂಬ 12 ಆದಿತ್ಯರು ಹುಟ್ಟಿದರು. ಅವರೊಳಗೆ ವಿಷ್ಣು ಅಥವಾ ಸೂರ್ಯನಾರಾಯಣ ಎಂಬಾತನಿಗೆ ವೈವಸ್ವತ ಮನು ಜನಿಸಿದನು. ಅವನಿಗೆ ಇಕ್ಷ್ವಾಕು ಮೊದಲಾದ ಸಂತಾನ ಪರಂಪರೆಯಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಮುಂತಾದ ಸಮಸ್ತ ಕ್ಷತ್ರಿಯ ರಾಜವರ್ಗವು ಜನಿಸಿತು. ಆ ವೈವಸ್ವತ ಮನುವಿನ ಪುತ್ರಿಯಾದ ಇಳೆ ಎಂಬಾಕೆಗೆ ಚಂದ್ರನ ಮಗನಾದ ಬುಧನಿಂದ ಪುರೂರವ ಎಂಬಾತನು ಜನಿಸಿದನು. ಅವನಿಂದ ಆಯು ಎಂಬಾತ ಮೊದಲಾಗಿ ಪಾಂಡವರಲ್ಲಿ ಜನಮೇಜಯರಾಯ ಮೊದಲಾದ ಸಕಲ ಕ್ಷತ್ರಿಯ ಜಾತಿಯು ಹುಟ್ಟಿತು. ಎರಡನೆಯ ಪತ್ನಿಯಾದ ದಿತಿಗೆ 66 ಕೋಟಿ ರಾಕ್ಷಸರು ಜನಿಸಿದರು. ಮೂರನೆಯ ಧನು ಎಂಬಾಕೆಗೆ 40 ಕ್ರೂರ ದಾನವರು ಹುಟ್ಟಿದರು. ನಾಲ್ಕನೆಯ ಕಾಲೆ ಎಂಬಾಕೆಗೆ ನಿರ್ವಾತ ಕವಚಾಸುರರು ಹುಟ್ಟಿದರು. ಐದನೆಯ ಅನಾಯು ಎಂಬಾಕೆಗೆ ವೃತಾಸುರ ಮೊದಲಾದ 40 ಮಕ್ಕಳು ಹುಟ್ಟಿದರು. ಆರನೆಯ ಸಂಹಿತೆ ಎಂಬಾಕೆಗೆ ರಾಹು ಮೊದಲಾದ 4 ಮಕ್ಕಳು ಹುಟ್ಟಿದರು. ಅವರೊಳಗೆ ರಾಹು ಎಂಬುವನು ಶಾಂಭವಿಯ ಮಹಾಶಕ್ತಿಯಿಂದ ಮೋಹಿನಿ ರೂಪವನ್ನು ತಾಳಿದ ವಿಷ್ಣುವಿನಿಂದ ಶಿರಚ್ಛೇದನವಾದರೂ ಅಮೃತ ಪ್ರಾಶನ ಫಲದಿಂದ ರಾಹುಕೇತುಗಳೆನಿಸುವ 2 ಪ್ರಕಾರದ ದೇಹಿಗರಾಗಿ ತಮೋಮಯರೆನಿಸಿ ಭೂಚಾಯೊಳಗೆ ಅಡಗಿರುವರು. 7ನೆಯ ಮುನಿ ಎಂಬಾಕೆಗೆ ನವರತ್ನಗಳು ದೇವಗಂಧರ್ವರು ಹುಟ್ಟಿದರು. 8ನೆಯ ಪ್ರವಾಹೆಗೆ ಚಿಂತಾಮಣಿ, ಪರುಷ ಮೊದಲಾದ ಲೋಹಗಳು 7 ಹೆಣ್ಣು ಮಕ್ಕಳು ಮತ್ತು 10 ಗಂಡು ಮಕ್ಕಳು ಹುಟ್ಟಿದರು. 9ನೆಯ ಅರಿಷ್ಟೆಗೆ 10 ಅಪ್ಸರ ಸ್ತ್ರೀಯರು, ತುಂಬುರ ಮೊದಲಾದ 4 ಗಂಡು ಮಕ್ಕಳು ಹುಟ್ಟಿದರು. 10ನೆಯ ವಿನತಿಗೆ ಗರುಡ, ಅರುಣ, ವಜ್ರ, ಸಿಡಿಲು, ವರುಣಾದಿ ಜಲದೇವತೆಗಳು ಹುಟ್ಟಿದರು. ಸಿಡಿಲು ಗರುಡನ ಜೊತೆಗೆ ಹುಟ್ಟಿದ್ದರಿಂದ ಸರ್ಪ ವೈರಿಯಾಯಿತು ಮತ್ತು ಜಲದೇವತೆಗಳ ಜೊತೆ ಹುಟ್ಟಿದ ಕಾರಣದಿಂದ ಮಳೆಗಳು ಬಂದಾಗ ಗರ್ಜಿಸಿ ವ್ಯವಹರಿಸುತ್ತಾ ಇರುವರು. ಇನ್ನು 11ನೆಯ ಕಪಿಲೆ ಎಂಬಾಕೆಗೆ ಅಮೃತವು, ಗೋವುಗಳು, ಬ್ರಾಹ್ಮಣರು ಹುಟ್ಟಿದರು. 12ನೆಯ ಕದ್ರು ಎಂಬಾಕೆಗೆ ಅನಂತ, ತಕ್ಷಕ, ವಾಸುಕಿ ಮೊದಲಾದ 1000 ಮಹಾನಾಗರು ಹುಟ್ಟಿದರು. 13ನೆಯ ಕ್ರೋಧೆಗೆ ಸಮಸ್ತ ಪರ್ವತಗಳು, ಲೋಕಬಾಧಕರಾದ ಕೆಲವು ಕ್ರೂರಾತ್ಮರು, 12 ಪುತ್ರಿಯರು ಹುಟ್ಟಿದರು. ಅವರೊಳಗೆ ಭದ್ರಾಮುದ್ರೆ ಎಂಬುವಳಲ್ಲಿ ಐರಾವತವು ಜನಿಸಿತು. ಶಕೆ ಎಂಬುವಳಲ್ಲಿ ಉಳಿದ ದಿಗ್ಗಜರು ಹುಟ್ಟಿದರು. ಮಾತಂಗಿಯಲ್ಲಿ ಮಿಕ್ಕ ಗಜಗಳು ಉದಿಸಿದವು. ಗಂಧರ್ವಿಯಲ್ಲಿ ಕುದುರೆಗಳು ಹುಟ್ಟಿದವು. ಶಾರ್ದೂಲಿಯಲ್ಲಿ ಸಿಂಹಗಳು ಉಂಟಾದವು. ಹರಿ ಎಂಬಾಕೆಯಲ್ಲಿ ಮಂಗಗಳು ಉದಯವಾದವು. ಮೃಗೆಯಲ್ಲಿ ಮೃಗಗಳು ಉದ್ಭವಿಸಿದವು. ಮೃಗಮದಿಯಲ್ಲಿ ಕರಡಿಗಳು, ಚಮರಿ ಮೃಗಗಳು ಹುಟ್ಟಿದವು. ಸುರಸೆಯಲ್ಲಿ ಸರ್ಪಜಾತಿಯು ಜನಿಸಿತು. ನಲೆ ಎಂಬುವಳಲ್ಲಿ ಪುಷ್ಪವಿಲ್ಲದೆ ಫಲಿಸುವ ಅಶ್ವತ್ಥಾದಿ ವೃಕ್ಷ ಜಾತಿಯು ಜನಿಸಿತು. ಕುಹೆ ಎಂಬಾಕೆಯಲ್ಲಿ ಪುಷ್ಪ ಫಲಗಳುಳ್ಳ ಮರಗಳು ಉತ್ಪತ್ತಿಯಾದವು. ವಿರೋಧೆಯಲ್ಲಿ ಲತೆ, ಗುಲ್ಮ, ನಾನಾ ತೃಣಾದಿಗಳು ಉದಯವಾದವು. ಇವೆಲ್ಲವೂ 1ನೆಯವನಾದ ಮರೀಚಿ ಬ್ರಹ್ಮನ ಸಂತಾನವೆಂದೆನಿಸಿತು. 2ನೆಯ ಭೃಗು ಬ್ರಹ್ಮನಿಗೆ ಕವಿ ಎಂಬ ಮಗನಾದನು. ಆತನಿಗೆ ಶುಕ್ರನು ಉದ್ಭವಿಸಿ ದೈತ್ಯರಿಗೆ ಗುರುವಾದನು. 3ನೆಯ ಅಂಗೀರಸ ಬ್ರಹ್ಮನಿಗೆ ಬೃಹಸ್ಪತಿ ಜನಿಸಿ ಸುರರಿಗೆ ಆಚಾರ್ಯನಾದನು. 4ನೆಯ ಪುಲಸ್ತ್ಯ ಬ್ರಹ್ಮನಿಗೆ ವಿಶ್ವಾವಸು ಹುಟ್ಟಿದನು. ಆತನಿಗೆ ಕುಬೇರನು, ಕಿನ್ನರರು ಜನಿಸಿದರು. ಈ ವಿಶ್ವಾವಸುವಿಗೆ ರಾಕ್ಷಸ ಪುತ್ರಿಯರಾದ ಕೈಕಸೆ, ಪುಷ್ಪೋತ್ಕಟೆ ಎಂಬ 2 ಸ್ತ್ರೀಯರೊಳಗೆ ಕೈಕಸೆ ಎಂಬಾಕೆಗೆ ರಾವಣ, ಕುಂಭಕರ್ಣ, ವಿಭೀಷಣರೆಂಬ 3 ಪುತ್ರರಾದರು. ಪುಷ್ಪೋತ್ಕಟೆಗೆ ಕರ, ದೂಷಣ, ತ್ರಿಶಿರ ಎಂಬ 3 ಪುತ್ರರು, ಶೂರ್ಪನಿಕಿ ಎಂಬ ಮಗಳು ಆದರು. 5ನೆಯ ಪುಲಹ ಬ್ರಹ್ಮನಿಗೆ ಕಿಂಪುರುಷ ಜಾತಿಯು ವ್ಯಾಘ್ರಾದಿ ಮೃಗಗಳು ಜನಿಸಿದವು. 6ನೆಯ ಕೃತುಬ್ರಹ್ಮನಿಗೆ ಸೂರ್ಯಾಗ್ನಿ ತೇಜಸ್ಸುಳ್ಳ ಕೆಲವು ಋಷಿಗಳು ಉದಿಸಿದರು. 7ನೆಯ ದಕ್ಷ ಬ್ರಹ್ಮನಿಗೆ 50 ಪುತ್ರಿಯರು ಉದಿಸಿದರು. ಅವರೊಳಗೆ ಕೀರ್ತಿ, ಲಕ್ಷ್ಮಿ, ಧೃತಿ, ಮೇಧೆ, ಪುಷ್ಟಿ, ಶ್ರದ್ಧೆ, ಕ್ರಿಯೆ, ಬುದ್ಧಿ, ಲಜ್ಜೆ, ಮತಿ ಎಂಬ 10 ಮಕ್ಕಳನ್ನೇ ಬ್ರಹ್ಮನ ಸಂಕಲ್ಪಜನಿತನಾದ ಧರ್ಮದೇವತೆಗೆ ಕೊಟ್ಟನು. ಅದಿತಿ ಮೊದಲಾದ 13 ಮಕ್ಕಳನ್ನು ಪೂರ್ವೋಕ್ತ ಕಶ್ಯಪ ಬ್ರಹ್ಮನಿಗೆ ಕೊಟ್ಟನು. ಅಶ್ವಿನಿ ಮೊದಲಾದ 27 ಮಕ್ಕಳನ್ನು ಚಂದ್ರನಿಗೆ ಕೊಟ್ಟನು.
ಧರ್ಮದೇವತೆಗೆ ಶಮ, ಕಾಮ, ಹರ್ಷರೆಂಬ 3 ಪುತ್ರರು. ಅವರೊಳಗೆ ಶಮನಿಗೆ ಪ್ರೀತಿ, ಕಾಮನಿಗೆ ರತಿ, ಹರ್ಷನಿಗೆ ಆನಂದಿಯರೆಂಬ ಸ್ತ್ರೀಯರಾದರು. ಅವರೇ ಜಗತ್ತಿನ ಧರ್ಮ ಕರ್ಮಗಳಿಗೆ ಸಹಾಯಕರಾದರು. ಮತ್ತು ಬೇರೊಂದು ಕಾಲದಲ್ಲಿ ಆ ದಕ್ಷ ಬ್ರಹ್ಮನಿಗೆ ಛಾಯಾ ಎಂಬುವಳೊಬ್ಬ ಮಗಳು ಉದಿಸಲು ಆಕೆಯನ್ನು ಸೂರ್ಯನಿಗೆ ಕೊಡಲು ಆ ದಂಪತಿಗಳಲ್ಲಿ ಕಾಳಿಂದಿ ನದಿಯು, ಯಮನು, ಶನೈಶ್ವರರು ಹುಟ್ಟಿದರು. ಆ ಯಮನಿಗೆ ಗುಳಿಕನು ಉದಿಸಿದನು. ಆತನೇ ಶನೈಶ್ವರನಿಗೆ ದತ್ತುಪುತ್ರನಾದನು. 8ನೇ ಅತ್ರಿ ಬ್ರಹ್ಮನಿಗೆ ದುರ್ವಾಸ, ದತ್ತಾತ್ರೇಯ, ಚಂದ್ರನೆಂಬ 3 ಪುತ್ರರು. ಆ ಚಂದ್ರನಿಗೆ ಬುಧನು ಜನಿಸಿದನು. 9ನೇ ವಸಿಷ್ಠ ಬ್ರಹ್ಮನಿಗೆ ಶಕ್ತಿ, ಪರಾಶರ, ವ್ಯಾಸ, ಶುಕ ಆದಿ ಋಷಿ ಸಂತಾನ ಉದಿಸಿತು. ಇದೆಲ್ಲವೂ ನವಬ್ರಹ್ಮರ ಸಂತಾನ ಎನಿಸಿತು.